ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಡಿಕೆ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರಂತೆ. ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಯತ್ನಾಳ್ ಆರೋಪವೊಂದನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯರವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಡಿಕೆಶಿ ತಂತ್ರ ಮಾಡಿದ್ದಾರಂತೆ. ಡಿಸಿಎಂ ಡಿಕೆಶಿ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆಯನ್ನ ಸಿದ್ಧಗೊಳಿಸಿದ್ದಾರೆ. ಡಿಕೆಶಿ ವಿಜಯೇಂದ್ರ ಮಧ್ಯೆ ಹೊಂದಾಣಿಕೆಯ ರಾಜಕೀಯ ಇದೆಯಂತೆ. ಹೊಂದಾಣಿಕೆ ರಾಜಕೀಯದಂತೆ ಮೈಸೂರು ಪಾದಯಾತ್ರೆ ಪ್ಲಾನ್ ಆಗಿದೆ. ಈ ಪಾದಯಾತ್ರೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಬಸನಗೌಡ ಯತ್ನಾಳ್ ಹೇಳ್ತಿದ್ದಾರೆ. ಡಿಕೆಶಿ ಉಪಕಾರ ತೀರಿಸಲಿಕ್ಕೆ ವಿಜಯೇಂದ್ರ ಪಾದಯಾತ್ರೆಯನ್ನ ಮಾಡಿದಾರಂತೆ. ಮೂಡಾ ಮಾಜಿ ಅಧ್ಯಕ್ಷ ರಾಜೀವ್ ಬಿಜೆಪಿಯಲ್ಲೇ ಇದ್ದಾಗ ಈ ಹಗರಣ ಆಗಿದೆ. ಕಾಂಗ್ರೆಸ್ ಯಾಕೆ ಸೇರಿದ್ದಾರೆ ಅಂದ್ರೆ ಇವೆಲ್ಲವನ್ನ ಮುಚ್ಚಿ ಹಾಕಲು. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಅನ್ನ ಸೇರಿದ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ರಾಜೀವ್ಗೆ ಕಾಂಗ್ರೆಸ್ ಸೇರಲು ಹೇಳಿದ್ಯಾರು ಅಂತ ಗೊತ್ತಿದೆ ಅಂತ ಹೇಳಿಬಿಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧವೇ ಯತ್ನಾಳ್ ಹೊಂದಾಣಿಕೆಯ ಬಾಂಬ್ ಒಂದನ್ನ ಸಿಡಿಸಿಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಈಗ ಸಂಚಲನ ಸೃಷ್ಟಿಸಿದ್ದಾರೆ ಯತ್ನಾಳ್ ತಮ್ಮ ಹೇಳಿಕೆಯ ಮೂಲಕ. ಬಿಜೆಪಿಯಲ್ಲಿ ಒಂದು ಬಾಂಬ್ ಅನ್ನ ಸಿಡಿಸಿಬಿಟ್ಟಿದ್ದಾರೆ ಬಸನಗೌಡ ಯತ್ನಾಳ್. ಅವರ ಹೇಳಿಕೆಯಿಂದ ಈಗ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಯಾವ ವಿಚಾರವಾಗಿ? ಮೈಸೂರು ಪಾದಯಾತ್ರೆಯ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿಯ ವಿಜಯೇಂದ್ರ ಪ್ಲಾನ್ ಒಂದನ್ನ ಮಾಡಿದಾರಂತೆ. ವಿಜಯೇಂದ್ರ ವಿರುದ್ಧ ಈಗ ಶಾಸಕ ಬಸನಗೌಡ ಯತ್ನಾಳ್ ಆರೋಪವನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಡಿಕೆಶಿ ತಂತ್ರ ಮಾಡಿದ್ದಾರಂತೆ. ಡಿಸಿಎಂ ಡಿಕೆಶಿ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆಗೆ ಸಿದ್ಧವಾಗಿದ್ದಾರಂತೆ. ರಾಜ್ಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ಸಾಲು ಸಾಲು ಹಗರಣಗಳ ಆರೋಪಗಳು. ಈ ಹಗರಣದ ವಿರುದ್ಧವಾಗಿ ಏನು ಮೂಡ ಹಗರಣ ಆಯಿತು, ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವಾಯಿತು, ಇವೆಲ್ಲದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಬಿಜೆಪಿ ಮತ್ತು ಜೆಡಿಎಸ್ ಪ್ಲಾನ್ ಮಾಡಿತ್ತು. ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡಲಿಕ್ಕೆ, ಇನ್ನು ದೊಡ್ಡ ಸಮಾವೇಶ ಮಾಡಲಿಕ್ಕೂ ಕೂಡ ಪ್ಲಾನ್ ಆಗಿತ್ತು. ಹೀಗಾಗಿ ಇವೆಲ್ಲ ಆಗಿರೋದು ಡಿಸಿಎಂ ಡಿಕೆಶಿ, ಐ ರಿಪೀಟ್, ಕಾಂಗ್ರೆಸ್ಸಿನ ಡಿಸಿಎಂ ಡಿಕೆಶಿ ಅವರ ಆದೇಶದಂತೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನದು? ಹೊಂದಾಣಿಕೆಯ ರಾಜಕೀಯ ಅಂತ ಈಗ ಬಸನಗೌಡ ಯತ್ನಾಳ್ ಬಾಂಬ್ ಒಂದನ್ನ ಸಿಡಿಸ್ತಿದ್ದಾರೆ. ಇನ್ನು ಇವೆಲ್ಲದರ ನಡುವೆ ಡಿಕೆಶಿ ಉಪಕಾರ ತೀರಿಸಲಿಕ್ಕೆ ವಿಜಯೇಂದ್ರ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಮೂಡಾ ಮಾಜಿ ಅಧ್ಯಕ್ಷ ರಾಜೀವ್ ಬಿಜೆಪಿಯಲ್ಲೇ ಇದ್ದಾಗ ಈ ಹಗರಣ ಆಗಿದೆ. ಇನ್ನು ಕಾಂಗ್ರೆಸ್ ಯಾಕೆ ರಾಜೀವ್ ಅವರು ಸೇರಿದ್ದಾರೆ ಅಂತನೂ ಕೂಡ ನನಗೆ ಗೊತ್ತು. ಯಾಕೆ? ಇದೆಲ್ಲವನ್ನ ಮುಚ್ಚಿ ಹಾಕ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನು ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜೀವ್ಗೆ ಈ ಕಾಂಗ್ರೆಸ್ ಸೇರ್ಲಿಕ್ಕೆ ಯಾರು ಹೇಳಿದ್ದು, ಇವೆಲ್ಲವೂ ಕೂಡ ಗೊತ್ತಿದೆ. ಇನ್ನು ವಿಜೇಂದ್ರ ವಿರುದ್ಧವೇ ಯತ್ನಾಳ್ ಹೊಂದಾಣಿಕೆಯ ಬಾಂಬ್ ಅನ್ನ ಸಿಡಿಸ್ತಿದ್ದಾರೆ. ಹೀಗಾಗಿ ಯತ್ನಾಳ್ ಹೇಳಿಕೆಯ ಮೂಲಕವಾಗಿ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಆಗಿದೆ. ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಕ್ಕಾಗ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ, ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ಡಿ ಕೆ ಶಿವಕುಮಾರ್ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜೇಂದ್ರ ಪಾದಯಾತ್ರೆ.